ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಲವಿಸರ್ಜನೆ ಸಮಯದಲ್ಲಿ ಅತಿಯಾದ ನೋವು ಕಾಣಿಸಿಕೊಂಡಾಗ ಬಹುತೇಕರು ಉಷ್ಣ ಎಂದೇ ಭಾವಿಸುತ್ತಾರೆ. ಆದರೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನೋವಿನ ಜೊತೆಗೆ ರಕ್ತಸ್ರಾವವಾಗುವುದು, ಸಹಿಸಲು ಅಸಾಧ್ಯವಾದ ನೋವು. ಇದಕ್ಕೆ ಕಾರಣ ಪೈಲ್ಸ್, ಫಿಷರ್ ಅಥವಾ ಫಿಸ್ತೂಲಾ. ಗುದದ್ವಾರದಲ್ಲಿರುವ ರಕ್ತನಾಳಗಳು ಹಿಗ್ಗಿ ಊತಕ್ಕೆ ಗುರಿಯಾಗುವುದು, ತೀವ್ರವಾದ ನೋವು ಮತ್ತು ರಕ್ತಸ್ರಾವವಾಗುವುದೇ ಪೈಲ್ಸ್ನ ಗುಣಲಕ್ಷಣಗಳು. ಇದು ಕಾಣಿಸಿಕೊಳ್ಳೋಕೆ ಮುಖ್ಯ ಕಾರಣ ಅಂದರೆ ಮಲಬದ್ಧತೆ, ಹೆಚ್ಚು ಕಾಲ ಕುಳಿತು ಕೆಲಸ ಮಾಡೋದು, ವ್ಯಾಯಾಮ, ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು, ಕೆಲವು ಔಷಧಿಗಳ ಅಡ್ಡ ಪರಿಣಾಮ, ಜೀವನ ಶೈಲಿ, ಆನುವಂಶಿಕ ಕಾರಣಗಳಿಂದಾಗಿ ಮೂಲವ್ಯಾಧಿ ಕಾಣಿಸಿಕೊಳ್ಳಬಹುದು. ಇದರಿಂದಾಗಿ ಕೆಲವೊಮ್ಮೆ ಕುಳಿತುಕೊಳ್ಳಲು ಮತ್ತು ಮಲಗಲು ಕಷ್ಟವಾಗುತ್ತೆ. ಪೈಲ್ಸ್ನಿಂದ ನೋವು ಅನುಭವಿಸೋರು ಹೆಚ್ಚು ಆತಂಕ ಪಡ್ತಾರೆ. ಅಲ್ಲದೆ ಮುಜುಗರಕ್ಕೆ ಒಳಗಾಗಿ ಚಿಕಿತ್ಸೆ ಪಡೆಯಲು ಹಿಂದೇಟು ಹಾಕ್ತಾರೆ. ಆದರೆ ಸಹಿಸಲಾರದ ನೋವು ಉಂಟಾದಾಗ ಚಿಕಿತ್ಸೆಯ ಮೊರೆ ಹೋಗ್ತಾರೆ. ಆದರೆ ಸೂಕ್ತವಾದ ಚಿಕಿತ್ಸೆ ಪಡೆದರೆ ಪೈಲ್ಸ್ನಿಂದ ಮುಕ್ತಿ ಪಡೆಯಬಹುದು. ಅದರಲ್ಲೂ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಇದಕ್ಕೆ ಶಾಶ್ವತ ಪರಿಹಾರವಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಗಣೇಶ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇನ್ನು ಮೊದಲನೇದಾಗಿ ಪೈಲ್ಸ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಪೈಲ್ಸ್ ಅಂದರೆ ಏನು, ಅದು ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು? ಇವಾಗ ಪೈಲ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳೋದೇ ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪೇಷಂಟ್ ಕ್ಲಿನಿಕ್ಕಿಗೆ ಬಂದಾಗ ಅವರ ಮಲವಿಸರ್ಜನೆ ಮಾಡುವಂಥ ಜಾಗದಲ್ಲಿ ಹಲವಾರು ಸಮಸ್ಯೆಗಳಿದ್ರೂ ಡಾಕ್ಟರ್ ನನಗೆ ಪೈಲ್ಸ್ ಇದೆ, ಸೊ ಇದೇ ಒಂದು ಮಾತು ಬರುತ್ತೆ ಅಲ್ಲಿ. ಸೊ ಪೈಲ್ಸ್ ಇಲ್ಲದೆ ಇರ್ಬೋದು, ಅಥವಾ ಅಲ್ಲಿ ಫಿಷರ್ ಆಗಿರ್ಬೋದು, ಅಥವಾ ಫಿಸ್ಟುಲ್ ಆಗಿರ್ಬೋದು, ಅಥವಾ ಆಪ್ಸಸ್ ಆಗಿರ್ಬೋದು, ಅಥವಾ ಮಲಬದ್ಧತೆಯಿಂದ ಕೂಡ ಒಂದು ನೋವನ್ನು ಅವರು ಅನುಭವಿಸ್ತಾ ಇರ್ಬೋದು. ಬಟ್ ಇದರಲ್ಲಿ ಪ್ರಮುಖವಾಗಿ ಪೈಲ್ಸ್ ಅಂದರೆ ಏನು? ಇವಾಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಇದು ರಕ್ತನಾಳದ ಉಬ್ಬುವಿಕೆ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ದಿ ಸ್ಟ್ರೈನ್ ಆ್ಯಂಡ್ ಪ್ರೆಷರ್ ಅಂತ ನಾವಿಲ್ಲಿ ಹೇಳ್ತಾ ಬರ್ತೀವಿ. ಇಲ್ಲಿ ನಾರ್ಮಲ್ಲಾಗಿ ಇದು ಮನುಷ್ಯನಿಗೆ ಅಥವಾ ಆ ಪೇಷಂಟಿಗೆ ತಿಳಿಯೋದು ಯಾವಾಗ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಇನಿಷಿಯಲ್ ಸ್ಟೇಜಸ್ ಎಲ್ಲಾದರೂ ತಿಳ್ಕೊಂಡ್ರೆ ಸೊ ದಟ್ ಅವರ ಒಂದು ಚಿಕಿತ್ಸೆಯ ಡ್ಯೂರೇಷನ್ನು ಕೂಡ ಕಡಿಮೆ ಆಗುತ್ತೆ. ಅವರಾಗೆ ಸ್ವತಃವಾಗಿಯೂ ಸ್ವಲ್ಪ ಊಟ ತಿಂಡಿ ಹೆಚ್ಚು ಕಡಿಮೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ತಡವಾಗಿ ತಿಳಿಯುತ್ತೆ. ಮೊದಲನೇದಾಗಿ ಪೈಲ್ಸ್ ಅನ್ನೋ ಸಮಸ್ಯೆ ಬಂದಾಗ, ಅವರಲ್ಲಿ ಅದು ಬೆಳೀತಾ ಇದ್ದಾಗ ತಡವಾಗಿ ಯಾಕೆ ತಿಳಿಯುತ್ತೆ ಅಂತ ಹೇಳಿದ್ರೆ, ರೆಕ್ಟಮ್ ಅನ್ನೋ ಜಾಗದಲ್ಲಿ ಸಮಸ್ಯೆಗಳನ್ನು ಪ್ರಾರಂಭ ಆಗುತ್ತೆ. ಆ ಜಾಗದಲ್ಲಿ ಪೇಯ್ನ್ ಸೆನ್ಸಿಂಗ್ ನರಗಳು ಕಡಿಮೆ ಇರುತ್ತೆ. ಆ ಮೂಮೆಂಟರಿ ಸೆನ್ಸೇಷನ್ ಚೆನ್ನಾಗಿ ಗೊತ್ತಾಗುತ್ತೆ ಹೊರತು ಅಲ್ಲಿ ನೋವು ಅನ್ನೋದನ್ನು ಅವರು ಅನುಭವಿಸ್ತಾ ಇರೋದಿಲ್ಲ. ಎಲ್ಲೇ ಆದ್ರೂ ಅಷ್ಟೇ, ನಿಮಗೆ ನೋವಂತ ಆದ್ರೇ ನೀವು ಅದಕ್ಕೆ ಸ್ವಲ್ಪ ಗಮನ ಕೊಡ್ತೀರಾ. ಸೊ ಇಲ್ಲಿ ನೋವು ಅಂತ ಬರೋದು ಕೊನೆಯಲ್ಲಿ, ಯಾವಾಗ ನಿಮ್ಮ ರಕ್ತನಾಳಗಳು ಹುಬ್ಬಿ ಹೊರಗಡೆ ಬಂದಿದೆ ಅಥವಾ ಎಲ್ಲೋ ಹರಿದು ರಕ್ತ ಚಿಮ್ಮುತ್ತಾ ಇದೆ, ನಿಮ್ಗಲ್ಲಿ ಉರಿ, ಕೆರೆತ, ಒಂಥರ ಪ್ರಿಕ್ಕಿಂಗ್ ಪೇನ್, ಏನೋ ಸೂಜಿ ಚುಚ್ತಾ ಇರೋ ಥರ ನೋವಿದೆ, ಅಥವಾ ಒತ್ತಡದ ನೋವನ್ನು ನೀವು ಅನುಭವಿಸ್ತಿರಲ್ಲ, ಆವಾಗ ನೀವು ಅದನ್ನು ಪೈಲ್ಸ್ ಅಂತ ಅಲ್ಲಿವರೆಗೂ ಬರ್ತೀರಾ. ಅಥವಾ ನೀವೆಲ್ಲ ಕೈ ಹತ್ತಿದಾಗ ನಿಮ್ಮ ಕೈಗೆ ಏನಾದ್ರು ಸಾಫ್ಟ್ ಕುಷನ್ ಏನಾದ್ರು ಫೀಲ್ ಆಗ್ತಾ ಇದೆ ಅಂತ ಹೇಳಿದಾಗ ನೀವು ಅದನ್ನು ಪೈಲ್ಸ್ ಅಂತ ಹೇಳ್ತೀರ. ಸೊ ಯಾಕಂದರೆ ಇದು ಇಷ್ಟು ಮಟ್ಟಿಗೆ ಬಂದ್ರೇ ನಮಗದು ತಿಳಿದು ಬರುತ್ತೆ. ದೇಹದ ಒಳಗೆ ಭಾಗದಲ್ಲೇ ಆಗ್ತಾ ಇದ್ರೆ ಅದು ತಿಳಿದು ಬರೋದಿಲ್ಲ ಅಲ್ಲಿ. ಸೊ ಇದಕ್ಕೆ ಕಾರಣಗಳು ಅಂತ ಹೇಳಿದ್ರೆ ಪ್ರಮುಖವಾಗಿ ಮಲಬದ್ಧತೆ ಅಂತ ಹೇಳ್ತೀವಿ. ಬಟ್ ಇದಕ್ಕಿಂತ ಮುಂಚಿತವಾಗಿ ಗ್ಯಾಸ್ಟ್ರಿಕ್ಕು, ಎಸಿಡಿಟಿ ಕೂಡ ಇಲ್ಲಿ ಸಮಸ್ಯೆನೇ. ಯಾಕಂದರೆ ಅಲ್ಲೇ ಗಂಟೆಲಿ ನಿಮಗೆ ಅದು ಸಮಸ್ಯೆ ಇದ್ದು ಅಲ್ಲಿ ಅಜೀರ್ಣ ಆಗ್ತಾ ಇದೆ, ಅಥವಾ ಅಲ್ಲಿ ನಿಮ್ಗೊಂದು ಡಿಸ್ಕಂಫರ್ಟ್ ಇದ್ರೇ ಇಲ್ಲಿ ಎಕ್ಸಿಟಲ್ಲಿ ನಿಮಗೆ ಸಮಸ್ಯೆ ಬರೋದು. ಸೊ ಇನ್ಲೆಟ್ಟು ಮತ್ತು ಆ ಡೈಜೆಷನ್ ಪ್ರೋಸೆಸ್ ಎಲ್ಲನೂ ಕರೆಕ್ಟಾಗಿದ್ದರೆ ನಿಮಗೆ ಎಕ್ಸ್ಕ್ರೀಟ್ರಿ ಅಥವಾ ಎಕ್ಸಿಟ್ ಪ್ರೋಸೆಸ್ಸಲ್ಲಿ ನಿಮಗೆ ಸಮಸ್ಯೆ ಬರೋದಿಲ್ಲ. ಬಟ್ ಇಲ್ಲಿ ಅಲ್ಲೇ ಸಮಸ್ಯೆಗಳು ಇರೋದ್ರಿಂದ ಮೊದಲನೇದಾಗಿ ಆ ಡೈಜೆಷನ್ನೇ ಕಾರಣ ಆಗಿಬರುತ್ತೆ ಇವಾಗ. ಸೊ ಅದಕ್ಕೆ ಗ್ಯಾಸ್ಟ್ರಿಕ್ ಇರ್ಬೋದು, ಅಥವಾ ಎಸಿಡಿಟಿ ಇರ್ಬೋದು, ಅಥವಾ ಗರ್ಡ್ ಅನ್ನೋ ಸಮಸ್ಯೆ ಇರ್ಬೋದು, ಅಥವಾ ಅಲ್ಸರೇಷನ್ಸ್ ಅನ್ನೋ ಸಮಸ್ಯೆಗಳಿರ್ಬೋದು, ಕೊಲೋನಲ್ ಇಶ್ಯೂಸು ಕೂಡ ಇರ್ಬೋದು. ಅದೇ ಥರವಾಗಿ ಮಲಬದ್ಧತೆ. ಸೊ ಇವಾಗ ಮಲಬದ್ಧತೆ ಯಾಕೆ ಆಗಬೇಕು? ಒಂದು ಪ್ರಮುಖವಾದ ಒಂದು ಕಾರಣ ಮಲಬದ್ಧತೆ ಅಂತ ತಗೊಂಡಾಗ, ಅಥವಾ ಕಾನ್ಸ್ಟಿಪೇಷನ್ ಅಂತ ತಗೊಂಡಾಗ ಯಾಕೆ ಆಗಬೇಕು ಅಂತ ಹೇಳಿದ್ರೆ, ರೆಕ್ಟಮಿನ ಕೆಲಸ ಏನು ಅಂತೇಳಿದ್ರೆ, ಲಾಸ್ಟ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್, ರೆಕ್ಟಮಿನ ಕೆಲಸ ಏನು ಅಂತೇಳಿದ್ರೆ ಆ ಒಂದು ಎಕ್ಸ್ಕ್ರೀಟರಿ ಮೆಟೀರಿಯಲ್ ಇರುವಂಥ ನೀರನ್ನು ಎಳ್ಕೊಳೋವಂಥದ್ದು. ಸೊ ನೀರನ್ನು ತೊಗೊಂಡಾಗ ಏನಾಗುತ್ತೆ, ಆ ಎಕ್ಸ್ಕ್ರೀಟರಿ ಮೆಟೀರಿಯಲ್ಲು ಬ್ರಿಟಲ್ ಆಗುತ್ತೆ, ಹಾರ್ಡ್ ಆಗುತ್ತೆ. ಸೊ ಅದನ್ನು ಎಕ್ಸ್ಪೆಲ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಬರುತ್ತೆ. ಸೊ ಇಲ್ಲಿ ಸಮಸ್ಯೆ ಅಲ್ಲೇ ಇದೆ. ಯಾಕಂದರೆ ನಮ್ಮ ದೇಹಕ್ಕೆ ಕೊಡಬೇಕಾದಷ್ಟು ನೀರನ್ನು ನಾವು ಕೊಡಲಿಲ್ಲ ಅಂತ ಹೇಳಿದಾಗ ನಮ್ಮ ಎಕ್ಸ್ಕ್ರೀಟರ್ನು ಕೂಡ ಹಾರ್ಡ್ ಆಗುತ್ತೆ. ಅದನ್ನು ನಾವು ಎಕ್ಸ್ಪೆಲ್ ಮಾಡೋದಕ್ಕೆ ನಾವು ಹೊಟ್ಟೆಯನ್ನು ಸ್ಕ್ವೀಸ್ ಮಾಡಿ ಮುಕ್ಕಿ ಅದನ್ನು ನಾವು ಎಕ್ಸ್ಪೆಲ್ ಮಾಡೋದಕ್ಕೆ
ಪ್ರಯತ್ನ ಪಡ್ತೀವಿ. ಆ ಪ್ರಾರಂಭ ಅದು ಎಕ್ಸ್ಪೆಲ್ ಮಾಡೋದೇ ಒಂದು ಪ್ರಾರಂಭ. ಇವಾಗ ನೀವು ಹೇಳ್ಬೋದು ಡಾಕ್ಟ್ರ್ ನಂಗೆ ಅದು ತೊಂದರೆ ಇಲ್ಲ, ಬಟ್ ನನಗೆ ಲೂಸ್ ಮೋಷನ್ನೇ ಆಗ್ತಾ ಇದೆ ಅಂತ ಹೇಳಿದ್ರೆ ಲ್ಯಾಕ್ಸಿಸಿಟಿ ಕೂಡ ಸಮಸ್ಯೆ ಬರುತ್ತೆ. ಯಾಕಂದರೆ ನೀವು ಲೂಸ್ ಮೋಷನ್ನ ವಿತ್ ಹೋಲ್ಡ್ ಮಾಡೋದಕ್ಕೆ ನೀವು ಆದಷ್ಟು ಸ್ಟ್ರೈನನ್ನು ಹಾಕ್ತಾ ಇರ್ತೀರ. ಸೊ ದಟ್ ಅದು ನಿಮಗೆ ಮೋಷನ್ ತಾನೇ ಲೂಸ್ ಆಗಿ ಹೋಗ್ತಾ ಇದೆ ಅಂತ ನೀವು ಅಂದ್ಕೊಳ್ತೀರ, ಬಟ್ ಅದನ್ನು ಇಡೋದಕ್ಕೆ ನೀವು ಅಲ್ಲಿ ಸ್ಟ್ರೈನನ್ನು ಹಾಕ್ತಾ ಇರ್ತೀರ. ದಿಸ್ ಆರ್ ಆಲ್ ಬೇಸಿಕ್ಲಿ ಸಿಂಪ್ಟಮಿಕ್ಲಿ ನೀವು ಅನುಭವಿಸ್ತಾ ಇದ್ದಾಗ ನಾವು ಅರ್ಥ ಮಾಡಿಕೊಂಡು ಬರುವಂಥದ್ದು. ಸೊ ಅದರಿಂದ ಮೊದಲನೇದು ಮಲಬದ್ಧತೆ ಆಗಿರುವಂಥದ್ದು, ಅಥವಾ ನೀವು ಅದು ಸ್ಟ್ರೈನನ್ನು ಮಾಡ್ತಾ ಇರುವುದು ಅಂತ ದೇಹದ ತೂಕ ಹೆಚ್ಚಳಕ ಅಂತ ಹೇಳ್ತೀವಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅಥವಾ ಬೇರೆ ಏನೋ ಸಮಸ್ಯೆಗಳಲ್ಲಿ ಬಳಲ್ತಾ ಇರೋರಲ್ಲಿ ಅಂತ ಹೇಳ್ತೀವಿ. ಅವ್ರು ತೊಗೊಳ್ತಾ ಇರೋವಂಥ ಔಷಧಿ ಇರ್ಬೋದು, ಅಥವಾ ಅವ್ರು ಬಳಲ್ತಾ ಇರುವಂಥ ಮೆಡಿಕಲ್ ಕಂಡೀಷನ್ ಇರ್ಬೋದು. ಇವಾಗ ಥೈರಾಯ್ಡ್ ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಹೈಪೋಥೈರಾಯ್ಡಿಸಮಲ್ಲಿ ಕಾನ್ಸ್ಟಿಪೇಷನ್ ಇದೆ, ಬಟ್ ಹೈಪರ್ ಥೈರಾಯ್ಡಲ್ಲಿ ಫ್ರೀಕ್ವೆಂಟ್ ಸ್ಟೂಲ್ಸ್ ಇದೆ. ಸೊ ಇಲ್ಲಿ ಇಬ್ಬರೂ ಕೂಡ ಸಮಸ್ಯೆಗೆ ಬರ್ತಾರೆ ಇಲ್ಲಿ. ಸೊ ಅದರಿಂದ ಸರ್ಟನ್ ಕಂಡೀಷನ್ಸ್ ಆಫ್ ಮೆಡಿಸನ್ ಆ್ಯಂಡ್ ಮೆಡಿಕೇಷನ್ಸು ಕೂಡ ಸಮಸ್ಯೆ ಆಗುತ್ತೆ. ಡಯಾಬಿಟಿಸ್ ಕಂಪ್ಲೇಂಟಲ್ಲಿ ಮೆಡಿಕೇಷನ್ಸ್ಗಳಿಂದ ಸಮಸ್ಯೆಗಳು ಉಂಟಾಗ್ತಾ ಬರುತ್ತೆ. ಪ್ಲಸ್ ಅವರು ತಗೊಳ್ಳುವಂಥ ಊಟ ತಿಂಡಿ ಹೆಚ್ಚು ಕಡಿಮೆಗಳಿಂದನೂ ಕೂಡ ಅವ್ರಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಕೆಲಸ ಮಾಡುವಂಥದ್ದು, ಕೂತ್ಕೊಂಡೇ ಇರೋದು, ಓಡಾಡ್ತಾ ಇರೋದು, ಅಥವಾ ಅವ್ರ ಸ್ಟ್ರೈನು, ಊಟ ತಿಂಡಿ ಎಲ್ಲನೂ ಕೂಡ ಇಲ್ಲಿ ಲೆಕ್ಕ ಬರ್ತಾ ಇರುತ್ತೆ. ಎಷ್ಟೋ ಸತಿ ಇವಾಗ ಲೈಫ್ ಸ್ಟೈಲ್ ಅನ್ನೋದು ಹೆಚ್ಚಾಗಿದೆ. ಸೊ ಲೈಫ್ ಸ್ಟೈಲ್ ಚೇಂಜಸ್ ನೀವು ಮಾಡ್ಕೊಂಡಿರೋದೇ ಒಂದು ಲೈಫ್ ಸ್ಟೈಲ್ ಚೇಂಜ್. ನಿಮ್ಮ ಅನುಕೂಲಕ್ಕೆ ಪ್ರಕಾರವಾಗಿ ನೀವೆಲ್ಲದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೀರ. ಆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರೋದ್ರಲ್ಲಿ ನಿಮಗೆ ಸಮಸ್ಯೆ ಉಂಟಾಗ್ತಾ ಇದೆ ಅಲ್ಲಿ. ಸೊ ಅದರಿಂದ ದಿನನಿತ್ಯ ಮಾಡಬೇಕಾಗಿರುವಂಥ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋದ್ರಿಂದ ಸಮಸ್ಯೆಗಳು ಬರೋದಿಲ್ಲ ನಿಮಗಲ್ಲಿ. ಮತ್ತು ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಇರಾಟಿಕ್ ಪ್ಯಾಟರ್ನ್ಸ್ ಆಫ್ ಡಯಟ್. ನೀವು ಹೇಳ್ತೀರಾ ನಾನು ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಅಂತೇಳಿ, ನಿಮಗೆ ನೀವು ಫಾಲೋ ಮಾಡ್ತಾ ಇರೋವಂಥ ಡಯಟು ಸೂಕ್ತವಾಗಿದೆಯಾ, ಅದಕ್ಕೆ ನೀವು ನೆಸೆಸಿಟಿ ಇದೆಯಾ ಆ ಡಯಟನ್ನು ನೀವು ಫಾಲೋ ಮಾಡೋದಕ್ಕೆ ಅಂತ ತಿಳ್ಕೊಳೋದಿಲ್ಲ. ಬಟ್ ಎಲ್ಲೋ ಫ್ಯಾನ್ಸಿಯಾಗಿ ಎಲ್ಲೋ ಓದ್ತೀರಾ, ಎಲ್ಲೋ ಕೇಳ್ತೀರಾ, ಅದನ್ನು ಅಭ್ಯಾಸ ಮಾಡ್ಕೊತೀರಾ. ಕೀಟೋ ಡಯಟ್ ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ನಾನ್ ವೆಜ್ಜನ್ನು ತಿಂತಾ ಹೋಗ್ತೀರಾ. ನೀವಿಲ್ಲಿ ವೆಜಿಟೇಬಲ್ ಡಯಟ್ ಅಂತ ಹೇಳ್ತಾರೆ, ಗ್ರೀನ್ ಡಯಟ್ ಅಂತ ಹೇಳ್ತಾರೆ, ಅದನ್ನು ತಿಂತೀರಾ. ಇಂಟರ್ಮಿಡಿಯೆಂಟ್ ಡಯಟ್ಗಳನ್ನು ಫಾಲೋ ಮಾಡೋಕ್ಕೆ ಹೋಗ್ತೀರಾ. ವಾಟರ್ ಡಯಟ್ ಅಂತ ಹೇಳ್ತೀರಾ, ಪ್ಯಾಟರ್ನ್ ಫಾಸ್ಟಿಂಗ್ ಡಯಟ್ ಅಂತ ಹೇಳ್ತಾರೆ. ಈ ಥರದನ್ನೆಲ್ಲ ನೀವೇ ತಿಳ್ಕೊಂಡು ಮಾಡೋದು, ನಿಮಗದು ಸೂಕ್ತನಾ ಅಂತ ತಿಳ್ಕೊಂಡು ಮಾಡೋದ್ರಿಂದ ಸಮಸ್ಯೆಗಳು ಬರೋದಿಲ್ಲ. ಬಟ್ ತಿಳಿದೇ ಮಾಡೋರಲ್ಲಿ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಪ್ಲಸ್ ಈ ಪೈಲ್ಸ್ ಫಿಶರ್ಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಯಮನಪ್ಪ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ, ಡಾಕ್ಟರ್ ಇದ್ದಾರೆ. ಹಲೋ. ಏನಿಲ್ಲ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್ ಮೂಲವ್ಯಾಧಿ ಆಗಿದೆ ರೀ. ಹಾಂ, ಅದ ಒಂದು ಸ್ವಲ್ಪ ಮಡಿಕೆ ಇದಾವು, ಅದಕ್ಕೆ ಹೆಂಗೆ ಯಾವ ಕ್ರಮ ತಗೋಬೇಕು ಸರ್? ಓಕೆ ಸರ್, ಇವಾಗ ನಿಮಗೆ ಮೂಲವ್ಯಾಧಿ ಆಗಿದೆ, ಪೈಲ್ಸ್ ಆಗಿದೆ ಅಂತ ತಿಳಿದಿದೆ. ಸೊ ಈ ಮೂಲವ್ಯಾಧಿಯಲ್ಲೂ ಕೂಡ ಎಷ್ಟನೇ ಡಿಗ್ರಿಯಲ್ಲಿದೆ ಅಂತ ಹೇಳೋದು ತಿಳ್ಕೊಳೋದು ಮುಖ್ಯ ಆಗುತ್ತೆ. ಸೊ ಇವಾಗ ಮೊದಲನೇದು ಅಂತ ಹೇಳಿದ್ರೆ ನಿಮ್ಮ ದೇಹದ ಒಳಭಾಗದಲ್ಲೇ ಇರುತ್ತೆ. ನಿಮಗೆಲ್ಲೋ ಸ್ವಲ್ಪ ನಿಮ್ಮ ಮಲವಿಸರ್ಜನೆ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ನೋವು ಆಗ್ತಾ ಇರ್ಬೋದು, ಅಥವಾ ಸ್ಟ್ರೈನ್ ಆಗ್ತಾ ಇರುತ್ತೆ ಇಲ್ಲಿ ಒಂದು. ಅಥವಾ ಎರಡನೇ ಡಿಗ್ರಿಯಲ್ಲಿ ಏನಾಗಿರುತ್ತೆ ಅಂದರೆ ಮಲವಿಸರ್ಜನೆ ಮಾಡುವಂಥ ಟೈಮಲ್ಲಿ ಹೊರ ಬರುತ್ತೆ ಮತ್ತು ಪುನಃ ಒಳ ಹೋಗ್ತಾ ಇದೆ. ಸೊ ಇದು ಯಾವುದು ಡಿಗ್ರಿ ಅಂತ ತಿಳ್ಕೊಳ್ಳಿ. ಮೂರನೇದ್ರಲ್ಲಿ ಏನಾಗುತ್ತೆ ಅಂದರೆ ಹೊರನೇ ಬಂದುಬಿಡುತ್ತೆ ಅದು ಮಲವಿಸರ್ಜನೆ ಮಾಡಬೇಕಾದ್ರೆ, ಅದರ ನಂತರ ನೀವು ಕೈ ಹಚ್ಚಿ ಒಳಗಡೆ ಹಾಕ್ತೀರಾ, ಅದನ್ನು ದಬ್ತೀರಾ ಒಳಗಡೆಗೆ. ಸೊ ಇದು ಮೂರನೇದು. ನಾಲ್ಕನೇದು ಅಂದರೆ ದೇಹದಿಂದ ಹೊರಗಡೆನೇ ಇರುತ್ತೆ, ದ್ರಾಕ್ಷಿ ಗೊಂಚಲು ಥರ ಹೊರಗಡೆ ಬಿದ್ದಿರುತ್ತೆ. ಸೊ ನಿಮ್ಮಲ್ಲಿ ಯಾವ ಥರದ್ದಿದೆ, ನಿಮ್ಮಲ್ಲಿ ಎಷ್ಟನೇ ಡಿಗ್ರಿಯಲ್ಲಿದೆ ಅಂತ ತಿಳ್ಕೊಂಡು ನೀವು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಬೋದು. ನೀವು ಶಾಖೆಗೆ ವಿಸಿಟ್ ಆದಾಗ ಡಾಕ್ಟರ್ಸ್ ತಜ್ಞರು ಇರ್ತೀವಿ, ಅಲ್ಲಿ ನಾವಲ್ಲಿ ಎಕ್ಸಾಮಿನ್ ಮಾಡಿ ನಿಮ್ಮಲ್ಲಿ ಯಾವ ಡಿಗ್ರಿಯಲ್ಲಿ ನೀವು ಸಫರ್ ಆಗ್ತಾ ಇದ್ದೀರಾ ಅದರ ಕಾರಣಗಳನ್ನು ತಿಳ್ಕೊಂಡು ಅದ್ರ ಜೊತೆಯಲ್ಲಿ ಏನಾದರೂ ಅಸೋಸಿಯೇಟಿವ್ ಕಂಪ್ಲೇಂಟ್ಗಳೇನಾದರೂ ಇದೆಯಾ, ಗ್ಯಾಸ್ಟ್ರಿಕ್ಕಾ ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿದೆಯಾ ಅಂತ ನೋಡಿ ನಿಮ್ಮ ಕಂಡೀಷನ್ಗೆ ಚಿಕಿತ್ಸೆಯನ್ನು ನೀಡ್ಬೋದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಫಿಶರ್ ಮತ್ತು ಫಿಸ್ಟೂಲಾ ಬಗ್ಗೆ ಹೇಳೋದಾದರೆ ಹಂಗಂದ್ರೆ ಏನು? ಇವಾಗ ಫಿಶರ್ ಅಂದರೆ ಏನು? ಸೊ ಇವಾಗ ನಮಗೆಲ್ಲ ಗೊತ್ತಿದೆ, ನಮ್ಮ ಲಿಪ್ಸ್ ಕ್ರ್ಯಾಕ್ ಆಗುತ್ತೆ, ಸೊ ಕಾರ್ನರ್ಸ್ ಕಟ್ ಆಗುತ್ತೆ, ಬ್ಲೀಡ್ ಆಗುತ್ತೆ, ಸೊ ನೋವು, ಕೆರೆತ, ಉರಿ ಎಲ್ಲ ಇರುತ್ತೆ. ಸೊ ಅದೇ ಥರನೇ ನಮ್ಮ ಎಕ್ಸ್ಕ್ರೀಟಿ ಅಥವಾ ಆರಿಫೈಸ್, ಏನಲ್ ಆರಿಫೈಸ್ ಅಂತ ಹೇಳ್ತೀವಿ ನಾವಲ್ಲಿ. ಸೊ ಆ ಜಾಗದಲ್ಲಿ ಕ್ರ್ಯಾಕ್ಸು, ಕಟ್ಸು, ವೂಂಡ್ಸ್ ಆದಾಗ ನಾವು ಅದನ್ನು ಫಿಶರ್ಸ್ ಅಂತ ಹೇಳ್ತೀವಿ. ಸೊ ಇದು ಯಾಕೆ ಆಗಬೇಕು? ಒಂದು ಕ್ವಾಂಟಿಟಿ ಆಫ್ ದ ಸ್ಟೂಲ್ ಎಕ್ಸ್ಪೆಲ್ಡ್, ಅಂದರೆ ನೀವು ಎಕ್ಸ್ಕ್ರೀಟನ್ನು ಎಕ್ಸ್ಪೆಲ್ಡ್ ಮಾಡಿದಾಗ ನೀವು ಹಾಕುವಂಥ ಪ್ರೆಷರು ಪ್ಲಸ್ ಆ ಕ್ವಾಂಟಮ್ ಒಂದೇ ಸತಿ ಡಿಸ್ಚಾರ್ಜ್ ಆದಾಗ ಆ ಎಕ್ಸ್ಪ್ಯಾನ್ಷನ್ನಿಂದ ಎಲಾಸ್ಟಿಸಿಟಿ ಟೇರ್ ಆಗುವಂಥ ಸಾಧ್ಯತೆಗಳಿದೆ. ಇದು ಒನ್ ಕಂಡೀಷನ್ಸು. ಆ್ಯಂಡ್ ವರ್ಮ್ ಇನ್ಫೆಸ್ಟೇಷನ್ಸು, ಹುಳುಗಳಿರೋದ್ರಿಂದ ಆ ಇರಿಟೇಷನ್ಗಳಿಂದ ಸಣ್ಣದಾಗಿ ಗಾಯ ಕೂಡ ಆಗ್ತಾ ಬರುತ್ತೆ. ಅಂದರೆ ನೀವು ಹಾಕ್ಕೊಡುವಂಥ ಉಡುಗೆಗಳಲ್ಲೂ ಕೂಡ ಸಮಸ್ಯೆಗಳಾಗುತ್ತೆ. ಸ್ವಲ್ಪ ಡ್ರೈನೆಸ್ ಫೀಲ್ ಆದಾಗ ಟೇರ್ ಆಗಿರುವಂಥದ್ದು ಕೂಡ ಇದೆ. ಡ್ಯೂರಿಂಗ್ ಮೆನ್ಸ್ಟ್ರುವೇಷನಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಹೆಣ್ಮಕ್ಳು ಇದರಲ್ಲಿ ನೋಡ್ತಾ ಇರ್ತಾರೆ, ಒಂದು ರೀಸನ್. ಇನ್ನೊಂದು, ದೇಹದ ನೀರಿನ ಸರಬರಾಜನ್ನು ಕಮ್ಮಿ ಮಾಡಿದಾಗ ಹೇಗೆ ನಿಮ್ಮ ತುಟಿ ಹೊಡೆಯೋದು ಅದೇ ಥರನೇ ನಿಮ್ಮ ರೆಕ್ಟಲ್ ಆರಿಫೈಸ್ ಕೂಡ ಟೇರ್ ಆಗಿ ಹೋಗುತ್ತೆ ಅಲ್ಲಿ. ಸೊ ಅದರಿಂದ ಇದು ಅಲ್ಲಿ ಈಕ್ವಲಿ ಪ್ರೊಪೋರ್ಷನೇಟ್ ಆಗಿದೆ ಇಲ್ಲಿ. ಅಂದರೆ ಒಂದು ಅನ್ಯಾಚುರಲ್ ಸೆಕ್ಷುವಲ್ ಹ್ಯಾಬಿಟ್ಸು ಆ ಥರದ್ದು ಏನಾದರೂ ಇದ್ದಲ್ಲೂ ಕೂಡ ಡ್ಯಾಮೇಜ್ ಆಗ್ತಾ ಬರುತ್ತೆ ಇಲ್ಲಿ. ಸೊ ಇದರಲ್ಲಿ ಆಮೇಲೆ ಇದಕ್ಕಿಂತನೂ ಪರ್ಸ್ನಲ್ ಹೈಜೀನ್
ಎಷ್ಟೋ ಸತಿ ಏನಾಗುತ್ತೆ, ಎಲ್ಲೋ ಹೊಟ್ಟೆ ಕೆಟ್ಟಿದೆ ಅಂತೇಳಿ ಫ್ರೀಕ್ವೆಂಟ್ ಮೋಷನ್ಸ್ನ ಪಾಸ್ ಮಾಡಿರ್ತೀರ, ನೀವಲ್ಲಿ ವಾಟರ್ ವಾಶನ್ನು ಮಾಡಿರ್ತೀರ, ಅದು ಫ್ಲಾಸೆಟ್ ಡೈರೆಕ್ಟ್ ಮಾಡಿರ್ತೀರ, ಅಥವಾ ಟಿಶ್ಯೂ ವೈಪನ್ನು ಮಾಡಿರ್ತೀರ. ಸೊ ಈ ಥರ ಆದಾಗ ಡ್ರೈನೆಸ್ಸಿಂದ ಕೂಡ ಕ್ರ್ಯಾಕ್ಸ್ ಆಗುವಂಥದ್ದಿದೆ, ಎಕ್ಸ್ಟ್ರಾ ವೆಟ್ನೆಸ್ಸಿಂದನೂ ಕೂಡ ಸ್ಕಿನ್ ಡ್ಯಾಮೇಜ್ ಆಗುವಂಥದ್ದಿದೆ. ಸೊ ಈ ಥರ ಕಂಡೀಷನ್ಸಲ್ಲಿ ಎಲ್ಲಿ ಕಟ್ ಆಗಿರುತ್ತೆ ಅಲ್ಲಿಂದ ಬ್ಲೀಡ್ ಆಗುವಂಥದ್ದು, ಇಚ್ಚಿಂಗ್, ಇರಿಟೇಷನ್ಸನ್ನು ನೀವು ಫೇಸ್ ಮಾಡಿದಾಗ ಇದನ್ನು ನಾವು ಫಿಶರ್ಸ್ ಅಂತ ಹೇಳ್ತೀವಿ. ಈಗ ಮತ್ತೊಂದು ಫಿಸ್ಟುಲಾ ಅಂದರೆ ಏನು ಅಂತೇಳಿದ್ರೆ ಆ ಸ್ಮಾಲ್ ಕನೆಕ್ಷನ್ ದೇಹದ ಹೊರಭಾಗದಿಂದ ಒಳಭಾಗಕ್ಕೆ ಒಂದು ರಂಧ್ರ ಇದೆ, ಒಂದು ಕೆನಾಲಿಂಗ್ ಆಗಿದೆ ಅಂತ ಹೇಳ್ತೀವಿ ನಾವು. ದೇಹದ ಹೊರಭಾಗದಲ್ಲಿ ಒಂದು ಸಣ್ಣ ತೂತು ಕಾಣುತ್ತೆ ನಮಗದು. ಸೊ ಅಲ್ಲಿ ನಿಮ್ಗದು ಒಳಗಡೆ ರೆಕ್ಟಮ್ಗೆ ಹೋಗಿದ್ರೆ ವಿಂಡ್ ಪಾಸ್ ಮಾಡಿದಾಗ ನಿಮ್ಗಲ್ಲಿ ಪಾಸ್ ಆಗ್ತಾ ಇರುತ್ತೆ, ಅಥವಾ ಲೂಸ್ ಮೋಷನ್ಸ್ ಆ ಥರದ್ದೇನೋ ಮಾಡಿದಾಗ 2 ಓಪನಿಂಗಿಂದ ಬರ್ತಾ ಇರುತ್ತೆ. ಸೊ ಕಾನ್ಸ್ಟೆಂಟಾಗಿ ಪೇಯ್ನು, ನೋವು, ಡಿಸ್ಕಂಫರ್ಟು, ಮತ್ತು ಸ್ವಲ್ಪ ದಿನಗಳಿಂದ ಹೆಚ್ಚಾಗಿದ್ದಾಗ ಪಸ್ ಡಿಸ್ಚಾರ್ಜು, ಬ್ಲಡಿ ಡಿಸ್ಚಾರ್ಜು ಕೂಡ ಬರುವಂಥದ್ದು ನೀವು ನೋಡ್ತೀರಾ ಅಲ್ಲಿ. ಇನ್ ಕೇಸ್ ಆ ಡಿವಿಯೇಷನ್ ಎಲ್ಲಾದರೂ ಬೇರೆ ಕಡೆಗೆ ಹೋಗಿದೆ ಅಂತ ಹೇಳಿದ್ರೆ, ಡಿವಿಯೇಟ್ ಆಗಿದೆ ಅದರ್ ದ್ಯಾನ್ ದರ್ ಏನೋ ರೆಕ್ಟಲ್ ಕಂಡೀಷನ್ ಅಂದರೆ ಡಿವಿಯೇಟ್ ಆಗಿದೆ ಅಂತ ಹೇಳಿದ್ರೆ ಪಸ್ ಡಿಸ್ಚಾರ್ಜ್ಗಳನ್ನು ನೋಡ್ತೀರಾ. ಆ ಜಾಗ ಹೋಗಿರೋಂಥ ಟ್ರ್ಯಾಕಲ್ಲಿ ಸ್ವಲ್ಪ ಹೆವಿನೆಸ್ಸನ್ನು ನೀವು ಫೀಲ್ ಮಾಡ್ತಾ ಇರ್ತೀರ. ಸೊ ಈ ಥರ ಕಂಡೀಷನ್ ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಒಂದು ಆಪ್ಸಿಸ್ ಅಥವಾ ಒಂದು ಕುರ ಆಗಿರುತ್ತೆ ಅಲ್ಲಿ. ಸೊ ಅದನ್ನು ನೀವು ಹೊಡೆದಿರ್ತಿರೋ, ಇಲ್ಲ ಸರ್ಜಿಕಲಿ ಓಪನ್ ಆಗಿರ್ತಿರೋ, ಒಂದು ಆರ್ಟಿಫಿಷಿಯಲ್ ಒಂದು ವುಂಡನ್ನು ಕ್ರಿಯೇಟ್ ಆಗಿರುತ್ತೆ. ಅದು ಮಾಗೋದಕ್ಕಾಗಿ ಟೈಮ್ ತಗೊಂಡು, ಸೊ ಅದು ಅಲ್ಲಿಂದ ಒಂದು ಕೆನಾಲಿಂಗ್ ಫಾರ್ಮೇಷನ್ ಮಾಡಿಕೊಂಡಾಗ ನಿಮ್ಗಲ್ಲಿ ಸಮಸ್ಯೆ ಬರುತ್ತೆ. ಎಷ್ಟೋ ಸತಿ ಪಯೋನಿಡಲ್ ಸೈನಸ್ಸು, ಈ ಅಲ್ಲಿರುವಂಥ ಕೂದಲುಗಳಲ್ಲಿ ಒಂದು ಇನ್ಫೆಕ್ಷನ್ ಆಗುವಂಥದ್ದು. ಸೊ ಆ ಸಮಸ್ಯೆಗಳು ಹೆಚ್ಚಾಗಿ ಕೂತು ಕೆಲಸ ಮಾಡೋರಂಥವ್ರು, ತುಂಬ ಎಕ್ಸೆಸಿವ್ ಆಗಿ ಸ್ವೆಟ್ ಆಗುವಂಥವ್ರಲ್ಲಿ ನಾವು ನೋಡ್ತೀವಿ. ಪ್ಲಸ್ ಎಷ್ಟೋ ಸತಿ ನಾವು ಫಿಸ್ಟುಲನ್ನು ಹೆರಿಡಿಟ್ರಿ ಅಂತ ಹೇಳ್ತೀವಿ. ಸೊ ಪೈಲ್ಸು ಕೂಡ ಹೆರಿಡಿಟ್ರಿ ಅಂತ ಹೇಳ್ಬೋದು, ಫಿಶರ್ ಇಸ್ ಅನ್ ಆಕ್ಯುಪೇಷನಲ್ ಕಂಡೀಷನ್ಸ್ ಅಂತ ಹೇಳ್ಬೋದು. ಬಟ್ ಫಿಸ್ಟುಲಾ ಅನ್ನೋದು ಎಷ್ಟೋ ಸತಿ ಹೆರಿಡಿಟ್ರಿ ಆಗಿ ಬರುವಂಥದ್ದು. ತಂದೆ ತಾಯಿ ತಾತ ಅಜ್ಜಂದರಲ್ಲಿದ್ದರೆ ಮಕ್ಕಳಲ್ಲಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಎಸೋಸಿಯೇಟಿವ್ ಆಗಿ ಕ್ರಾನ್ಸ್ ಡಿಸೀಸು ಆ ಥರದ್ದೇನಾದರೂ ಬಂದಾಗ ದೇಹದ ಆ ಒಂದು ಮಲವಿಸರ್ಜನೆ ಮಾಡುವಂಥ ಜಾಗದಲ್ಲಿ ಒಂದು ರಂಧ್ರಗಳನ್ನು ಫಾರ್ಮೇಷನ್ ಆಗಿ ಸಮಸ್ಯೆಗಳು ಬರುತ್ತೆ. ಸೊ ಈ ಥರದ್ದನ್ನು ನಾವು ಫಿಸ್ಟುಲಾ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ವಿರಾಮದ ಬಳಿಕ. ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಈ ಸಮಸ್ಯೆ ಅನ್ನುವಂಥದ್ದು ಸಾಕಷ್ಟು ಮುಜುಗರ ಉಂಟು ಮಾಡುವಂತಹ ಸಮಸ್ಯೆ. ಹಾಗಾಗಿ ಡಾಕ್ಟರ್ ಹತ್ರ ಹೋಗೋದಕ್ಕೆ ಎಲ್ಲರೂ ಹಿಂದೇಟು ಹಾಕ್ತಾರೆ, ಮನೆಯಲ್ಲೇ ಏನೇನೋ ಮದ್ದು ಮಾಡಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಇದರಿಂದ ಸಾಧ್ಯನಾ? ಎಸ್, ಎಷ್ಟೋ ಸತಿ ಈ ಕಂಪ್ಲೇಂಟು ಬಂದಾಗ ನಮಗೆ ಪೇಷಂಟ್ ನಮ್ಮ ಕ್ಲಿನಿಕ್ಗಳಿಗೆ ವಿಸಿಟ್ ಮಾಡಿದಾಗ ಅವ್ರದ್ದು 4th ಡಿಗ್ರಿಯಲ್ಲಿ ಇರ್ತಾರೆ ಅಥವಾ 3rd ಡಿಗ್ರಿಯಲ್ಲಿ ಬಂದಿರ್ತಾರೆ. ಅಲ್ಲಿ ಇದು ಮುಜುಗರದ್ದೇ ಸ್ಟೇಟ್ ಅಂತ ಹೇಳ್ತೀವಿ ನಾವು. ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಮಕ್ಕಳಲ್ಲಾಗಲಿ ಎಲ್ಲರಿಗೂ ಇದು ಮುಜುಗರದ ಸ್ಟೇಟ್. ಯಾಕಂದರೆ ಹೇಳ್ಕೊಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇದು. ಯಾಕಂದರೆ ಮಲವಿಸರ್ಜನೆ ಮಾಡುವಂಥ ಜಾಗ ಬಗ್ಗೆ ಹೇಳ್ಕೊಳೋದು ತುಂಬ ಕಷ್ಟ ಆಗುತ್ತೆ. ಸೊ ಇನ್ನೊಂದು ಏನಾಯ್ತಂದರೆ ನಮ್ಮ ಐಡೆಂಟಿಫಿಕೇಷನ್, ನನಗೆ ಇದೇ ಸಮಸ್ಯೆನೇ ಇದೆ ಅಂತೇಳಿ ಐಡೆಂಟಿಫಿಕೇಷನ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಕಣ್ಣು ಕಾಣದೇ ಇರೋವಂಥ ಜಾಗದಲ್ಲಿ ಇದು. ಸೊ ಅದಕ್ಕೆ ಮನೆ ಮದ್ದುಗಳಿಗೆ ಅಂತೇಳಿ ಹಲವಾರು ಪೇಷಂಟ್ಗಳು ಹೋಗ್ತಾರೆ. ಬಟ್ ಇನಿಷಿಯಲ್ ಆಗಿ ಫಸ್ಟು ನಿಮ್ಮ ಏನು ಡಯಟ್ ಇದೆ, ನಿಮ್ಮ ಪ್ರಾದೇಶಿಕವಾಗಿ ಅಥವಾ ನಿಮ್ಮ ಮನೆಯಲ್ಲಿ ಏನನ್ನು ಊಟ ತಿಂಡಿ ಮಾಡ್ತಾ ಇದ್ದೀರಾ ಅದರಲ್ಲಿ ಸಮಸ್ಯೆ ಆಗುತ್ತಾ ಇದೆಯಾ ಅಂತ ಫಸ್ಟ್ ರೂಲ್ ಔಟ್ ಮಾಡಿ. ಆ ಥರ ಇದ್ದಾಗ ಅದರಲ್ಲಿ ಏನು ವ್ಯತ್ಯಾಸಗಳನ್ನು ನೀವು ನೋಡ್ತೀರಾ, ನಿಮ್ಮ ಪ್ಯಾಟರ್ನ್ ಆಫ್ ಸ್ಟೂಲಿಂಗ್ ಎಲ್ಲಿ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಸೊ ಅದನ್ನಲ್ಲಿ ಕರೆಕ್ಷನ್ ಮಾಡಿದ್ರೆ ಎಷ್ಟೋ ಸತಿ ಒಂದು 50% ಹೋಗ್ತೀರಾ ನೀವಲ್ಲಿ. ಅದನ್ನು ಬಿಟ್ಟು ಈ ಗಿಡಮೂಲಿಕೆ ತೊಗೊಳ್ಬೇಕು, ಅದೇನೋ ಆ ರಸ ಕುಡಿಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಹೇಳ್ಕೊಂಡು ಆ ಕಡೆಗೆ ಹೋಗಬೇಡಿ. ಒಂದು ಊಟ ತಿಂಡಿ ವ್ಯತ್ಯಾಸ ಇಸ್ ಫೈನ್, ಬಟ್ ಈ ಥರದನ್ನು ಮಾಡೋದಕ್ಕೆ ಹೋಗಬೇಡಿ. ಸೆಕೆಂಡ್ ಥಿಂಗ್ ಅಂದರೆ ನಿಮ್ಮ ಪಕ್ಕದಲ್ಲೇ ಇರುವಂಥ ಮೆಡಿಕಲ್ ಸ್ಟೋರ್ಗೆ ಹೋಗಿ ಆತನ ತಲೆಯನ್ನು ತಿಂದು ಔಷಧಿಗಳನ್ನು ತೊಗೊಂಡು ನಿಮ್ಮ ಹೆಲ್ತನ್ನು ಇನ್ನೂ ಕೆಡಿಸ್ಕೊಳ್ಬೇಡಿ. ಸೊ ಆದಷ್ಟು ಮನೆ ಮದ್ದು ಮಾಡಬೇಕಾದ್ರೆ ಒಂದು ಡಯಟ್ರಿ ಚೇಂಜಸ್ ಪ್ಯಾಟರ್ನ್ಗಳನ್ನು ಮಾಡಿ. ಅದಕ್ಕಿಂತ ಮುಂಚೆ ಒಂದು ಸೆಲ್ಫ್ ಎಕ್ಸಾಮಿನೇಷನ್ ಆ್ಯಂಡ್ ಡಾಕ್ಟ್ರನ್ನು ವಿಸಿಟ್ ಮಾಡೋದು ತುಂಬ ಅಡ್ವೈಸ್ಡ್ ಇಲ್ಲ. ಯಾಕಂತೇಳಿದ್ರೆ ಡಾಕ್ಟ್ರನ್ನ ಭೇಟಿ ಮಾಡಿದಾಗಲೇ ಅವರ ಒಂದು ಫಿಸಿಕಲ್ ಎಕ್ಸಾಮಿನೇಷನಿಂದ ಯಾವ ಸ್ಟೇಜಸ್ಸಲ್ಲಿದೆ, ಏನಾಗಿದೆ, ಅದು ಫಿಶರಾ, ಫಿಸ್ಟುಲಾನ, ಇಲ್ಲ ಪೈಲ್ಸ್ ಅಂತ ತಿಳ್ಕೊಂಡು ಅದರ ಪ್ರಕಾರವಾಗಿ ಚಿಕಿತ್ಸೆಗೆ ಹೋಗೋದು ಒಳ್ಳೆಯದಿಲ್ಲ. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಮಾತನಾಡೋದಾದರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಈಗ ಹೋಮಿಯೋಕೇರ್ ಇಂಟರ್ನ್ಯಾಷನಲಲ್ಲಿ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿಲಿ ಪೆಲೆಟೇಬಲ್ ಅಂತ ಹೇಳ್ತೀವಿ. ಔಷಧಿಗಳೆಲ್ಲ ಸ್ವೀಟ್ ಆಗಿರುತ್ತೆ. ಸೊ ಇದನ್ನು ಈಸಿಯಾಗಿ ಮಕ್ಕಳು ಆಗಲಿ ವಯಸ್ಕರಾಗಲಿ ಎಲ್ಲರೂ ತೊಗೊಳ್ಬೋದು ಇದರಲ್ಲಿ. ಸೊ ಇದನ್ನು ನಾವು ಹೇಗೆ ಅರೈವ್ ಆಗ್ತೀವಿ, ಸೊ ನಾವಿಲ್ಲಿ ಕೊಡುವಂಥ ಟ್ರೀಟ್ಮೆಂಟ್ನ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಬಟ್ ಈ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂದರೆ ಏನು? ಸೊ ಯಾವುದೇ ಒಂದು ಪೇಷಂಟ್ ಬಂದಾಗ ಅವರ ಸಂಪೂರ್ಣ ಡೀಟೇಲನ್ನು ತೊಗೊಳ್ತೀವಿ. ಸೊ ಅವರ ಸಮಸ್ಯೆಗಳನ್ನು ನಾವು ತಿಳ್ಕೊಳ್ತೀವಿ ಮೊದಲು. ಸೊ ಯಾವಾಗಿಂದ ಇದೆ, ಯಾವ ಥರ ಇದೆ ಅನ್ನೋ ಡೀಟೇಲ್ಗಳನ್ನು ಗ್ಯಾದರ್ ಮಾಡ್ಕೊಳ್ತೀವಿ. ಪಾಸ್ಟ್ ಮೆಡಿಕಲ್ ಆ್ಯಂಡ್ ಪ್ರೆಸೆಂಟ್ ಮೆಡಿಕಲ್ ಹಿಸ್ಟ್ರಿ ಕಡೆಗೆ ಹೋಗ್ತೀವಿ. ಸಮಸ್ಯೆ ಅದರಿಂದ ಏನಾದರೂ ಬರ್ತಾ ಇದೆಯಾ ಅಥವಾ ಅದಕ್ಕೆಲ್ಲಾದರೂ ಔಷಧಿನ ಕಾಂಟ್ರಾಇಂಡಿಕೇಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದ್ರ ಡೀಟೇಲ್ಸ್ ತಿಳ್ಕೊಳ್ತೀವಿ. ಅದಾದಮೇಲಿಂದ ಫ್ಯಾಮಿಲಿ ಹಿಸ್ಟ್ರಿ ಹೆರಿಡಿಟ್ರಿ ಆಗಿದೆಯಾ ಅಂತ ನೋಡ್ಕೊಳೋದಕ್ಕೆ. ಯಾಕಂದರೆ ಹೆರಿಡಿಟ್ರಿ ಆಗಿದೆ ಅಂದರೆ ಸಿವಿಯಾರಿಟಿ ಪ್ಲ್ಯಾನ್ ಗೊತ್ತಾಗುತ್ತೆ, ಎಷ್ಟುವರೆಗೂ ಹೋಗ್ಬೋದು ಇದು ಅಂತ ತಿಳ್ಕೊಳ್ಬೋದಾಗುತ್ತೆ. ಸೊ ಇಟ್ ಗಿವ್ಸ್ ಯು ಅನ್ ಗೈಡ್ಲೈನ್. ಸೊ ಈ ಥರ ಇದೆ ಅಂತ ಹೇಳಿದ್ರೆ ತಿಳ್ಕೊಳ್ಬೋದು.
ಯಾವುದೇ ಒಂದು ಪೇಷಂಟ್ ಆಗಲಿ ಅವರ ದಿನಚರಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಅವ್ರು ಮಾಡುವಂಥ ಚಟುವಟಿಕೆಗಳು, ಕೆಲಸ, ಕಾರ್ಯ, ಸ್ಟ್ರೈನು ಎಲ್ಲನೂ ಊಟ ತಿಂಡಿಯ ವ್ಯತ್ಯಾಸಗಳನ್ನು ನಾವು ಲೆಕ್ಕ ಹಾಕ್ಕೊಳ್ತೀವಿ. ಡಯಟ್ರಿ ಚೇಂಜಸ್ ಬೇಕಾದಲ್ಲಿ, ಲೈಫ್ ಸ್ಟೈಲ್ ಚೇಂಜಸ್ ಬೇಕಾದಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಇದು ಎರಡೂ ಆದ ನಂತರ ಅವರ ಮನಸ್ಥಿತಿಗೆ ಹೋಗ್ತೀವಿ. ಯಾಕಂದರೆ ಮನಸ್ಥಿತಿಗೆ ಯಾಕೆ ಹೋಗಬೇಕು ಅಂದರೆ, ಎಷ್ಟೋ ಸತಿ ಅವರ ಯಾವುದೇ ಒಂದು ಆ್ಯಂಕ್ಷಸ್ ಲೆವೆಲಿನ ಸ್ಟ್ರೈನ್ ಆದಾಗ ನೀವು ನಿಮ್ಮ ಹೆಲ್ತನ್ನು ಡ್ಯಾಮೇಜ್ ಮಾಡ್ತಾ ಬರ್ತೀರಾ, ಅಥವಾ ಹೆಚ್ಚಾಗಿ ನೀವು ಸ್ಟ್ರೈನನ್ನು ಮಾಡ್ಕೊಳ್ತಾ ಬರ್ತೀರಾ ಅಲ್ಲಿ. ಸೊ ಅದಿದ್ದಾಗ ಮನಸ್ಥಿತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಅವರ ಒಂದು ಋತುಚಕ್ರದ ಡೀಟೇಲ್ಸು, ಪ್ರೆಗ್ನೆನ್ಸಿ ಡೀಟೇಲ್ಸ್ ಬೇಕಾಗುತ್ತೆ ಇಲ್ಲಿ. ಯಾಕಂದರೆ ಎಷ್ಟು ಸತಿ ನಾರ್ಮಲ್ ಡೆಲಿವರಿ ಆಗಿದೆ, ಯಾವ್ಯಾವ ಥರ ಸ್ಟ್ರೈನನ್ನು ಅನುಭವಿಸಿದ್ದಾರೆ ಇವರು, ಬೇರೆ ಏನಾದರೂ ಸಮಸ್ಯೆಗಳಾಗಿತ್ತು ಅನ್ನೋದನ್ನು ತಿಳ್ಕೊಳ್ತೀವಿ. ಸೊ ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಅಲ್ಲಿ ತಿಳ್ಕೊಳ್ತೀವಿ. ಪುರುಷರಲ್ಲೂ ಕೂಡ ಅವರೇನಾದರೂ ಲೈಂಗಿಕ ಸಮಸ್ಯೆ ಏನಾದರೂ ಇದೆಯಾ ಅಂತೇಳಿ ಡೀಟೇಲನ್ನು ಗ್ಯಾದರ್ ಮಾಡ್ತೀವಿ ನಾವಲ್ಲಿ. ಇದೆಲ್ಲ ಆದ ನಂತರ ಉದ್ದಗಲವನ್ನೆಲ್ಲ ಲೆಕ್ಕ ಹಾಕಿ ಅವ್ರಿಗೆ ಅಂತೇಳಿ ಒಂದು ಸೆಲೆಕ್ಟ್ ಮಾಡಿ ಒಂದು ಡ್ಯೂರೇಷನಲ್ ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡಿ ಕೊಡ್ತೀವಿ. ಇದು ಅವ್ರಿಗೆ ಮಾತ್ರ ಸೀಮಿತವಾಗಿರುತ್ತೆ. ನನಗೆ ಚೆನ್ನಾಗಿದೆಯಪ್ಪ ನೀನೂ ತಗೋಂತ ಇನ್ನೊಬ್ರಿಗೆ ಹಂಚಿದ್ರೆ ಅಥವಾ ಉಪಕಾರ ಮಾಡೋರು ಅವ್ರಿಗೇನೂ ಆಗದೆ ಹೋದಾಗ ಸಮಸ್ಯೆ ನಿಮಗೆ ಕೇಳುತ್ತೆ ಅಲ್ಲಿ. ಸೊ ಅದರಿಂದ ನಿಮಗೆ ಕೊಟ್ಟಿರುವಂಥ ಮೆಡಿಸಿನ್ ಅದು ನಿಮಗೆ ಮಾತ್ರನೇ ಸೀಮಿತವಾಗಿರುತ್ತೆ. ಸೊ ಈ ಥರ ಪ್ಲ್ಯಾನ್ ಟ್ರೀಟ್ಮೆಂಟನ್ನು ಮಾಡೋದರಲ್ಲಿ ಹೋಮಿಯೋಕೇರಲ್ಲಿ ಮಾಡ್ತೀವಿ. ಇದನ್ನೇ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳೋದು. ಓಕೆ ಡಾಕ್ಟರ್, ಸರ್ಜರಿಯ ಅಗತ್ಯ ಯಾರಿಗಿರುತ್ತೆ? ಸರ್ಜರಿ ಎಲ್ರಿಗೂ ಮಾಡಬೇಕಾಗತ್ತಾ, ಹೇಗೆ? ಇವಾಗ ಸರ್ಜರಿ ಮಾಡಬೇಕಾ ಅಂತ ಹೇಳಿ ಕ್ವಶನ್ ಬಂದಾಗ, ಹೌದು, ಸರ್ಟನ್ ಕಂಡೀಷನ್ಸಲ್ಲಿ ಸರ್ಜರಿ ಇಂಟರ್ವೆನ್ಷನ್ಸ್ ಬೇಕಾಗುತ್ತೆ, ಸರ್ಜಿಕಲ್ ಇಂಟರ್ವೆನ್ಷನ್ಸ್ ಬೇಕಾಗುತ್ತೆ. ಯಾರಿಗಾಗಿ? ಸೊ ಇದು 1st ಡಿಗ್ರಿ, 2nd ಡಿಗ್ರಿ ಅಥವಾ 3rd ಡಿಗ್ರಿ ಪೈಲ್ಸಲ್ಲಿ ಇರೋದಿಲ್ಲ, 4th ಡಿಗ್ರಿ ಪೈಲ್ಸಲ್ಲಿದ್ದು ತುಂಬ ಬ್ಲಡ್ ಲಾಸ್ ಆಗ್ತಾ ಇದೆ, ನಾನು ಅದನ್ನು ಆ ಒಂದು ರಕ್ತನಾಳವನ್ನು ಕಟ್ಟಿದ್ರೇ ಇಲ್ಲಿ ಬ್ಲಡ್ ಲಾಸ್ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಬಂದಾಗ ನಾವು ಕೂಡ ಸರ್ಜರಿಗೆ ಅಲ್ಲಿ ಅಡ್ವೈಸ್ ಮಾಡ್ತೀವಿ ಅಲ್ಲಿ. ಅದೇ ಥರನೇ ಆ ಬ್ಲಡ್ ಲಾಸಿಂದ ಆಗುವಂಥ ಬೇರೆ ಡ್ಯಾಮೇಜ್ಗಳು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋದಕ್ಕೆ ಸರ್ಜರಿ ಅಡ್ವೈಸು ಬೇಕಾಗುತ್ತೆ. ಆ್ಯಂಡ್ ಇನ್ ಕೇಸ್ ಆಫ್ ಫಿಸ್ಟುಲಾದಲ್ಲಿ ಆಪ್ಸಸ್ ಓಪನಿಂಗ್ ಮಾಡಿ ಡ್ರೈನ್ ಔಟ್ ಮಾಡಿದಾಗ ಮಲ್ಟಿಪಲ್ ಆಗ್ತಾ ಇದೆ, ಒಂದು ಕ್ಲೀನಪ್ಗೆ ಒಂದು ಕ್ಲೀನಿಂಗ್ ಸರ್ಜರಿ ಕೂಡ ಬೇಕಾಗುತ್ತೆ. ಅಥವಾ ಗ್ರ್ಯಾಜುವಲ್ ಆಗಿ ಅದು ಹೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಪೇಷನ್ಸ್ ಆ್ಯಂಡ್ ಟೈಮ್ ಟೇಕಿಂಗ್ ಪ್ರೋಸೆಸ್ ಅಂತ ನಾವಿಲ್ಲಿ ನೋಡ್ತೀವಿ. ಅದೇ ಫಿಶರ್ ಅಂತ ಕೇಳಿದಾಗ ಡೀಪ್ ವೂಂಡ್ ಆಗಿ ಕಾನ್ಸ್ಟೆಂಟ್ ಆಗಿ ಅದು ಇನ್ಫ್ಲಮೇಟಿವ್ ಕಂಡೀಷನ್ಸ್ಗೆ ಹೋಗ್ತಾ ಇದೆ ಅಂತ ಹೇಳಿದಾಗ ಇಟ್ ಇಸ್ ಅ ಟ್ರೀಟಬಲ್ ಕಂಡೀಷನ್ಸ್. ಬಟ್ ಇನ್ ಕೇಸ್ ಆಫ್ ಡಯಾಬಿಟಿಸ್ ಇದೆ ಅವ್ರಿಗೆ ಅಥವಾ ಬೇರೆನೋ ಸಮಸ್ಯೆ ಇದೆ, ಒಂದರಿಂದ ಒಂದು ಬರ್ತಾ ಇದೆ ಅಂತ ಹೇಳಿದಾಗ ಸರ್ಜರಿ ಅಡ್ವೈಸನ್ನು ನಾವು ಕೂಡ ಕೊಡ್ತೀವಿ. ಸೊ ಎಲ್ಲನೂ ಕೂಡ ಆಗುತ್ತೆ ಅನ್ನೋದನ್ನು ಇಲ್ಲಿ ಇರೋದಿಲ್ಲ. ಸರ್ಜರಿಗೆ ಹೋಗುವಂಥ ಕೇಸಸ್ಗೆ ವಿ ಕ್ಲಿಯರ್ಲಿ ಅಡ್ವೈಸ್ ದಿಸ್ ಹ್ಯಾಸ್ ಟು ಗೋ ಅಂಡರ್ ದಿ ನೈಫ್ ಅಂತ ಹೇಳ್ಬಿಟ್ಟು. ಟೆಸ್ಟ್ಗಳ ಬಗ್ಗೆ ಹೇಳೋದಾದರೆ ಡಾಕ್ಟರ್, ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ? ಇವಾಗ ಟೆಸ್ಟ್ಗಳನ್ನು ಪೈಲ್ಸು, ಫಿಶರ್, ಫಿಸ್ಟುಲಾದಲ್ಲಿ ಯಾಕೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ಸೊ ಗ್ಯಾಸ್ಟ್ರಿಕ್ಕನ್ನು ರೂಲ್ ಔಟ್ ಮಾಡೋದಕ್ಕೆ ನಾವಿಲ್ಲಿ ಸ್ವಲ್ಪ ಲಿವರ್ ಫಂಕ್ಷನ್ ಟೆಸ್ಟ್ಗಳನ್ನು ಕೊಡ್ತೀವಿ ಇಲ್ಲಿ. ಬ್ಲಡ್ ಲಾಸ್ ಏನಾದರೂ ಹೆಚ್ಚಿಗೆ ಆಗ್ತಾ ಇದೆ ಅಂತ ನೋಡೋದಕ್ಕೆ ಕ್ಲಾಟಿಂಗ್ ಟೈಮ್ ಆ್ಯಂಡ್ ಬ್ಲೀಡಿಂಗ್ ಟೈಮನ್ನು ಡೀಟೇಲ್ಗಳನ್ನು ತೊಗೊಳ್ತೀವಿ ನಾವಿಲ್ಲಿ. ಸೊ ಅದೇ ಥರನೇ ಅವರ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಬೇಕಾಗುತ್ತೆ ಇಲ್ಲಿ. ಸೊ ಇವಾಗ ಪೈಲ್ಸಿನ ಕಂಡೀಷನ್ ಬಂದಾಗ ಅಥವಾ ಫಿಸ್ಟುಲಾ ಕಂಡೀಷನ್ಸಲ್ಲಿ ಬಂದಾಗ ಒಂದು ಸ್ಕ್ಯಾನನ್ನು ನಾವು ಅಡ್ವೈಸ್ ಮಾಡ್ತೀವಿ. ಒಂದು ಸತಿ ಡೈ ಇಂಜೆಕ್ಟ್ ಮಾಡಿ ಎಲ್ಲರಿಗೂ ಹೋಗಿದೆ ಟ್ರ್ಯಾಕ್ ಅಂತ ನೋಡ್ಕೊಳೋದಕ್ಕೆ ಒಂದು ಫಿಸ್ಟುಲೋಗ್ರಾಮ್ ಅನ್ನೋದನ್ನು ಕೂಡ ಅಡ್ವೈಸ್ ಮಾಡಬೇಕಾಗುತ್ತೆ. ನಾರ್ಮಲಿ ಒಂದು ಅಲ್ಟ್ರಾಸೋನೋಗ್ರಾಫಿಯಲ್ಲೂ ಕೂಡ ಮಾಡ್ಬೋದು, ಬಟ್ ಆ ಫಿಸ್ಟುಲೋಗ್ರಾಮ್ ಮಾಡೋದ್ರಲ್ಲಿ ವಿಲ್ ಗೆಟ್ ಅ ಕ್ಲಿಯರ್ ಪಿಕ್ಚರ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ನಮಸ್ತೆ. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.